ಇನ್ನು ಈ ಬರ್ಡೇ ಪಾರ್ಟಿಯಲ್ಲಿ ಏನಾಗಿತ್ತು ಅನ್ನೋದಕ್ಕೆ ಈಗ ಒಂದಿಷ್ಟು ಮಾಹಿತಿ ಸಿಗ್ತಾ ಇದೆ. ಬರ್ಡೇ ಪಾರ್ಟಿಯ ನೆಪದಲ್ಲಿ ಭರ್ಜರಿ ಡ್ರಗ್ಸ್ ಪಾರ್ಟಿ ಆಗಿತ್ತು. ಡ್ರಗ್ಸ್ನ ಜೊತೆಗೆ ಸೆಕ್ಸ್ ಜಾಲ ಕಾರ್ಯನಿರ್ವಹಿಸಿರೋ ಬಗ್ಗೆಯೂ ಕೂಡ ಮಾಹಿತಿ ಪೊಲೀಸರಿಗೆ ಸಿಗ್ತಾ ಇದೆ. ಒಬ್ಬರ ಎಂಟ್ರಿಗೆ 1.5 ಇಂದ 2 ಲಕ್ಷ ಹಣ ಪಡೆಯಲಾಗಿತ್ತು ಅನ್ನೋ ಮಾಹಿತಿ. ಈಗ ಅಧಿಕೃತವಾಗಿ ಸಿಸಿಬಿಗೆ ವರ್ಗಾವಣೆಯಾಗಿದೆ ಈ ಕೇಸು. ಡಿಜಿಐಜಿಪಿ ಅಂದರೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಅದನ್ನು ಸಿಸಿಬಿಗೆ ವರ್ಗಾಯಿಸಿ ಆದೇಶ ಹೊರಡಿಸಿದ್ದಾರೆ. ತನಿಖೆಯನ್ನ ಕೂಡ ಸಿಸಿಬಿ ಮಾದಕ ವಸ್ತು ನಿಗ್ರಹ ದಳ ಅವರು ಅದನ್ನು ಚುರುಕುಗೊಳಿಸಿದ್ದಾರೆ. ಸಿಸಿಬಿಯ ಮಾದಕ ವಸ್ತು ನಿಗ್ರಹ ದಳ ಆ ವಿಂಗ್ ಏನಿದೆ ಅವರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಫೋನ್ ಸಂಪರ್ಕದಲ್ಲಿ. ಶಿವಕುಮಾರ್, ಈಗ 1.5 ಲಕ್ಷದಿಂದ 2 ಲಕ್ಷದವರೆಗೆ ಎಂಟ್ರಿ ಫೀಸ್ ಇತ್ತು ಅಂತಂದ್ರೆ ಅದು ಬರ್ಡೇ ಪಾರ್ಟಿ ಹೆಂಗಾಗತ್ತೆ? ಬರ್ಡೇ ಪಾರ್ಟಿ ಅಂತಂದ್ರೆ ಯಾರ್ದೋ ಸಂತೋಷಕ್ಕೊಂದು ಪಾರ್ಟಿ ಕೊಡೋದು. ಎಂಟ್ರಿ ಫೀಸ್ ಇದೆ ಅಂತಂದ್ರೆ ಅದು ಕಮರ್ಷಿಯಲ್ ಪರ್ಪಸ್ಗೆ ಆಗಿರುವಂತ ಪಾರ್ಟಿ ಅಂತ ಕನ್ಸಿಡರ್ ಆಗುತ್ತೆ. ರಕ್ಷಾತ್, ಬೆಂಗಳೂರಿನಲ್ಲಿ ನಡೆದಂತ ರೇವ್ ಪಾರ್ಟಿ ಪ್ರಕರಣವನ್ನ ಇವತ್ತು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಅಧಿಕೃತವಾಗಿ ಸಿಸಿಬಿಗೆ ವರ್ಗಾವಣೆಯನ್ನ ಮಾಡಿರ್ತಾರೆ. ಅಂದ್ರೆ ಘಟನೆ ನಡೆದಂತ ದಿನ ಭಾನುವಾರ ತಡರಾತ್ರಿ ರೇಡ್ ಮಾಡಿದ್ದು ಸ್ವತಃ ಸಿಸಿಬಿ ಪೊಲೀಸರು. ಆದ್ರೆ ಸಿಸಿಬಿ ಪೊಲೀಸರು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗುವಂತದ್ದು ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಒಳಪಡುವಂತಹ ಹೆಬ್ಬಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಒಳಪಡುತ್ತೆ ಅಂತ ಹೇಳಿ. ಹೀಗಾಗಿ ಪ್ರಕರಣವನ್ನ ಸಿಸಿಬಿ ಹಾಗೂ ಗ್ರಾಮಾಂತರ ಪೊಲೀಸರು ಜಂಟಿಯಾಗಿ ತನಿಖೆಯನ್ನ ಮಾಡ್ತಿರ್ತಾರೆ. ಆದ್ರೆ ಇವತ್ತು ಅಧಿಕೃತವಾಗಿ ವರ್ಗಾವಣೆಗೊಂಡಿರುವಂತದ್ದು. ಯಾವಾಗ ಸಿಸಿಬಿ ಪೊಲೀಸರಿಗೆ ಪ್ರಕರಣ ವರ್ಗಾವಣೆ ಆಗುತ್ತೆ, ಈಗ ಒಂದಷ್ಟು ಸ್ಫೋಟಕ ವಿಚಾರಗಳು ಹೊರಗಡೆ ಬರ್ತಿರುವಂತದ್ದು. ಪಾರ್ಟಿಯಲ್ಲಿ 100 ರಿಂದ 150 ಜನ ಭಾಗಿಯಾಗಿದ್ರು ಅಂತೇಳಿ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಸ್ವತಃ ಸಿಸಿಬಿ ಅಧಿಕಾರಿಗಳೇ ಎಫ್ಐಆರ್ ದಾಖಲನ್ನು ಮಾಡಿದ್ದಾರೆ. ಜೊತೆಗೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ 101 ಜನ ಭಾಗಿಯಾಗಿದ್ರು. ತಲಾ ಪ್ರತಿಯೊಬ್ಬರಿಗೂ ಕೂಡ ಅಂದ್ರೆ ಭಾಗಿಯಾದಂತವ್ರಿಗೆ 1.5 ಇಂದ 2 ಲಕ್ಷದವರೆಗೂ ಕೂಡ ಚಾರ್ಜಸ್ ಅನ್ನ ಫಿಕ್ಸ್ ಮಾಡಿತ್ತು. ಅಂದ್ರೆ ಪಾರ್ಟಿಗೆ ಬರುವ ಮುಂಚಿತವಾಗಿ ಅವರೆಲ್ಲರಿಂದಲೂ ಕೂಡ ಅಮೌಂಟ್ ಅನ್ನ ಕಲೆಕ್ಟ್ ಮಾಡಿತ್ತು. ಜೊತೆಗೆ ಅವ್ರಿಗೆ ಪಾರ್ಟಿಯಲ್ಲಿ ಯಾವೆಲ್ಲ ವ್ಯವಸ್ಥೆಗಳಿರ್ತವೆ ಅನ್ನೋದನ್ನ ಮೊದಲೇ ತಿಳಿಸಲಾಗಿತ್ತು ಅನ್ನೋದು ಕೂಡ ಗೊತ್ತಾಗ್ತಿರುವಂತದ್ದು. ಜೊತೆಗೆ ಬರ್ತ್ಡೇ ಪಾರ್ಟಿ ಹೆಸರಿನಲ್ಲಿ ಏನು ಆಯೋಜನೆಯನ್ನ ಮಾಡಿರ್ತಾರೆ, ಅಸಲಿಗೆ ವಾಸು ಎಂಬಾತನ ಬರ್ತ್ಡೇನೇ ಇರಲಿಲ್ಲ. ಆತ ರೇವ್ ಪಾರ್ಟಿ ಮಾಡ್ಲಿಕ್ಕೆ ಬರ್ತಡೇ ಅನ್ನೋದು ನೆಪ ಮಾತ್ರ ಅನ್ನೋದು ಕೂಡ ತನಿಖೆಯಿಂದ ಹೊರಬರ್ತಿರುವಂತದ್ದು. ಅಂದ್ರೆ ಸುಮಾರು 100 ಜನ ಭಾಗಿಯಾಗಿದ್ದಾರೆ. ಒಬ್ಬರಿಗೆ 1 ಲಕ್ಷ ಅಂದ್ರೂ ಕೂಡ ಸುಮಾರು 1 ಕೋಟಿ ಹಣ ಅಂತೇಳಿ ಗೊತ್ತಾಗುತ್ತೆ. ಆದ್ರೆ ಸದ್ಯಕ್ಕೆ ಪೊಲೀಸರಿಗೆ ಸಿಕ್ತಿರುವಂತದ್ದು ಒಂದು ದಿನದ ಪಾರ್ಟಿಗೆ ಇವರು 40 ರಿಂದ 50 ಲಕ್ಷ ಖರ್ಚು ಮಾಡಿದ್ರೆ ಅಂತೇಳಿ. ಪಾರ್ಟಿಯಲ್ಲಿ ಪ್ರಮುಖವಾಗಿ ಹೈದರಾಬಾದ್ ಮೂಲದ ಮಾಡೆಲ್ಗಳು, ನಟಿಯರು ಸೇರಿ ಸುಮಾರು 30 ಜನ ಯುವತಿಯರು, 71 ಜನ ಯುವಕರು ಪೊಲೀಸರು ದಾಳಿ ಮಾಡಿದಂತ ಸಮಯದಲ್ಲಿ ಅಲ್ಲಿ ಪತ್ತೆ ಆಗ್ತಾರೆ. ಆದ್ರೆ ಪೊಲೀಸ್ ಅಧಿಕಾರಿಗಳು ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಸುಮಾರು 10 ರಿಂದ 15 ಜನ ಪೊಲೀಸ್ ಸಿಬ್ಬಂದಿ ದಾಳಿ ಮಾಡುವಂತದ್ದು. ಈ ವೇಳೆ ಅಲ್ಲಿ ಫಾರ್ಮ್ ಹೌಸ್ ನ ಹೊರಭಾಗದಲ್ಲಿ ಸುಮಾರು 45 ರಿಂದ 50 ಜನ, ಅದು ಸರ್ವಿಸ್ ರಸ್ತೆ ಅಂದ್ರೆ ಮಣ್ಣು ರಸ್ತೆ ಆಗಿರೋದ್ರ ಹಿನ್ನೆಲೆಯಲ್ಲಿ ಫಾರ್ಮ್ ಹೌಸ್ ನ ಹೊರಭಾಗದಲ್ಲೇ ಸುಮಾರು 50 ರಿಂದ 60 ಜನ ಕಾರ್ನಲ್ಲೇ ಮದ್ಯವನ್ನ ಸೇವನೆ ಮಾಡುವಂತ ಕೆಲಸವನ್ನ ಮಾಡ್ತಿರ್ತಾರೆ. ಜೊತೆಗೆ ಯಾವಾಗ ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ, ದಾಳಿಯನ್ನ ಮಾಡ್ತಿರೋದ್ರಲ್ಲಿ ಗೊತ್ತಾಗ್ತಿದ್ದಂತೆ ಫಾರ್ಮ್ ಹೌಸ್ ನ ಹೊರಭಾಗದಲ್ಲಿದ್ದಂಥವ್ರು ಅಲ್ಲಿಂದನೇ ನೇರವಾಗಿ ಎಸ್ಕೇಪ್ ಆಗಿರುವಂತದ್ದು. ಸ್ವತಃ ಪೊಲೀಸ್ ಅಧಿಕಾರಿಗಳು ಇವೆಲ್ಲದರ ಮಾಹಿತಿಯನ್ನ ಕಲೆಕ್ಟ್ ಮಾಡಿರುವಂತದ್ದು. 5 ಜನರನ್ನ ಅರೆಸ್ಟ್ ಅನ್ನ ಮಾಡಿದ್ದಾರೆ. ಈ ಪೈಕಿ ಕೆಲವರು ಏನು ಹೈದರಾಬಾದ್ ನಿಂದ ಫ್ಲೈಟ್ ನ ಮೂಲಕವಾಗಿ ಬೆಂಗಳೂರಿಗೆ ಬರ್ತಾರೆ, ಬಂದಂತವ್ರನ್ನ ಪಿಕಪ್ ಮತ್ತು ಡ್ರಾಪ್ ಮಾಡ್ಲಿಕ್ಕೆ ಜೂಮ್ ಕಾರ್ನ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಅಂದ್ರೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತ ಪ್ರತಿಯೊಬ್ಬ ಮಾಡೆಲ್ಗಳಾಗಿರ್ಬೋದು, ಜೊತೆಗೆ 30 ಜನ ಯುವತಿಯರು ಏನಿದ್ರೆ ಇವರೆಲ್ಲರಿಗೂ ಕೂಡ ಪಿಕಪ್ ಮತ್ತೆ ಡ್ರಾಪ್ ಮಾಡುವಂತ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ ಅಂತೇಳಿ ಗೊತ್ತಾಗ್ತಿದೆ. ಮತ್ತೊಂದು ಕಡೆ ಈ ಒಂದು ರೇವ್ ಪಾರ್ಟಿಯಲ್ಲಿ ಕೇವಲ ಎಣ್ಣೆ, ಮಾದಕ ವಸ್ತು ಮಾತ್ರ ಅಲ್ಲ, ಕಾಲ್ ಬಾಯ್ಸ್ ಗಳನ್ನು ಕೂಡ ಬಳಕೆಯನ್ನ ಮಾಡ್ಕೊಳ್ಳಲಾಗಿದೆ. ಅಂದ್ರೆ ಹೈದರಾಬಾದ್ ಮೂಲದಿಂದ ಕಾಲ್ ಬಾಯ್ಸ್ ಗಳನ್ನು ಕೂಡ ಕರೆಸಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ತಿರುವಂತದ್ದು. ಸದ್ಯ 101 ಜನರ ಮೆಡಿಕಲ್ ಚೆಕಪ್ ಅನ್ನು ಕೂಡ ಮಾಡ್ತಿದ್ದಾರೆ. ಅಷ್ಟು ಜನಕ್ಕೂ ಕೂಡ ಬ್ಲಡ್ ಸ್ಯಾಂಪಲ್ ಗಳನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇವತ್ತು ಸಂಜೆ ಅಥವಾ ನಾಳೆ ಒಳಗಾಗಿ ಬ್ಲಡ್ ಸ್ಯಾಂಪಲ್ ಬಂದ ನಂತರದಲ್ಲಿ ಯಾರೆಲ್ಲ ಮಾದಕ ವಸ್ತುವನ್ನ ಕನ್ಸಂಪ್ಷನ್ ಮಾಡಿದ್ದಾರೆ ಅಂತೇಳಿ ರಿಪೋರ್ಟ್ ಬರುತ್ತೆ, ಅವರೆಲ್ಲರಿಗೂ ಕೂಡ ನೋಟಿಸ್ ಕೊಡ್ಲಿಕ್ಕೆ ಸದ್ಯ ಬೆಂಗಳೂರು ಪೊಲೀಸ್ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ. ಒಟ್ಟಿನಲ್ಲಿ ಇಲ್ಲಿ ಪಾರ್ಟಿ ಇದು ಬರ್ಡೇ ಉದ್ದೇಶಕ್ಕೆ ನಡೆದಂಥ ಪಾರ್ಟಿ ಅಲ್ಲ ಅನ್ನೋದು ಪ್ರಾಥಮಿಕವಾಗಿ ಪೊಲೀಸರಿಗೆ ಸಿಗ್ತಾ ಇರುವಂಥ ಮಾಹಿತಿ. ಅಂದರೆ ಬರ್ಡೇ ಸಂಭ್ರಮಕ್ಕೋಸ್ಕರ ಈ ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿತ್ತು ಅಂತಂದರೆ ಅದು ಖಾಸಗಿ ಪಾರ್ಟಿ ಆಗುತ್ತೆ. ಖಾಸಗಿ ಪಾರ್ಟಿ ಆಯಿತು ಅಂತಂತ ಡ್ರಗ್ಗೇನು ಬಳಕೆ ಮಾಡೋದಕ್ಕೆ ಅವಕಾಶ ಇಲ್ಲ. ಆದರೆ ಅದು ಖಾಸಗಿ, ಅವರು ಪಾರ್ಟಿ ಮಾಡ್ಕೊಂಡಿದ್ದಾರೆ. ಆದರೆ ಇದು ಕಮರ್ಷಿಯಲ್ ಉದ್ದೇಶಕ್ಕೆ ಮಾಡಿಕೊಂಡಿರುವಂಥ ಪಾರ್ಟಿ ಅನ್ನೋದು ಗೊತ್ತಾಗ್ತಾ ಇದೆ. ಬಿಕಾಸ್ 1.5 ಇಂದ 2 ಲಕ್ಷ ರೂಪಾಯಿ ಎಂಟ್ರಿ ಫೀಸ್ ಇತ್ತು ಈ ಪಾರ್ಟಿಗೆ ಅಂತಂದರೆ ಕಮರ್ಷಿಯಲ್ ಉದ್ದೇಶಕ್ಕೆ ಮಾಡಲಾಗಿರುವಂಥ ಪಾರ್ಟಿ ಇದು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತು ಅಲ್ಲಿ ದೊಡ್ಡ ಮಟ್ಟದ ಅಕ್ರಮ ಚಟುವಟಿಕೆಗಳು ಆಗಿದೆ ಅನ್ನೋದಕ್ಕೆ ಪೊಲೀಸರಿಗೆ ಸಾಕ್ಷ್ಯಗಳು ಸಿಕ್ಕಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.